ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಓಸಿ ಬರೀತಿದ್ದರನ್ನ ಆರೋಪಿ ಕರ್ಕೊಂಡು ಬರ್ತಾ ಇದೆ. ಬರೋಂಥ ಸಂದರ್ಭದಲ್ಲಿ ಲೋ ಬಿ ಪಿ ಆಗಿ ಎಕ್ಸ್ಪೈರ್ ಆಗಿದೆ ಅನ್ನೋ ಮಾಹಿತಿಯಿಂದ ಬರ್ತಾ ಇದೆ. ಈ ಪೋಸ್ಟ್ ಮಾರ್ಟಮ್ ಆದಮೇಲೆ ಯಾವ ಉದ್ದೇಶದಲ್ಲಿ ಏನಾಗಿದೆ ಅಂತ ಗೊತ್ತಾಗ್ತದೆ. ಗೊತ್ತಾದ ನಂತರ ಲಾಕಪ್ ಅಂತ ಲೋ ಬಿ ಪಿ ಅಂತ ಹೇಳಿದ್ರೆ ಜನಗಳು ಲಾಕಪ್ ಎತ್ತು ಹೊಡೆದೇ ಇರ್ತಾರೆ. ಅದು ನೋಡೋಣ, ಪೊಲೀಸರು ಇದು ಏನಪ್ಪ ಇದು ಬಂದಮೇಲೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಲ್ಲಿ ಗೊತ್ತಾಗ್ತದೆ. ಗೊತ್ತಾದ್ಮೇಲೆ ನೀವು ಮಾತಾಡ್ತೀವಿ. ಅಲ್ಲ, ಇತ್ತೀಚಲಾಗೆ ಜಾಸ್ತಿ ಆಗಿದೆ ಸರ್ ಮಟ್ಕ ಇಸ್ಪಾಟು ಇವೆಲ್ಲ. ಈಗ ನಿಮ್ಮ ಇದರಲ್ಲೂ ಆಗಿದೆ, ಹೊನ್ನಾಳಿಲೂ ಇದೆ. ಯಾರು ಸರಿಯಾಗಿ ಕ್ರಮ ತಗೊಳ್ದಿಲ್ಲ ಅಂತ ಹೇಳ್ತೀರಿ ಸರ್? ನನಗೆ ಮಾಹಿತಿ ಬಂದಿರೋ ಪ್ರಕಾರ ಮಟ್ಕ ಅನ್ನೋದು ನನಗೆ ಅಂತ 1 ವರ್ಷಕ್ಕೆ ಇದೆ ಮೊದಲನೇ ಬಾರಿ ಕೇಳಿರೋದು. ನಮ್ಮಲ್ಲಿ ಯಾವುದು ಮಟ್ಕ ಯಾವುದು ನಡೀತಾ ಇಲ್ಲ, ಮೊದಲನೇ ಬಾರಿ ಕೇಳಿದ್ದೀನಿ. ನೋಡ್ತೀನಿ ಅದೇನಂತೇಳಿ ಏಕೆಂದರೆ ಪೊಲೀಸ್ನವರು ಸಹ ಈ ಹಿಂದೆ 5-6 ದಿನ ಹಿಂದೆ 5-6 ಪ್ರಕರಣಗಳು ಇನ್ನೂ ದಾಖಲು ಮಾಡಿದ್ದಾರೆ ಸರ್. ದಿನದಿಂದ ಜಾಸ್ತಿ ಆಗ್ತಿದೆ, ಕಡಿಮೆ ಆಗ್ತಿಲ್ಲ ಸರ್. ಯಾಕೆಂದರೆ ನೀವು ಸರ್ಕಾರದ ಒಂದು ಪ್ರತಿನಿಧಿಯಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನಾನು ಹೇಳಿದ್ನಲ್ಲ, ನನಗೆ ಮಾಹಿತಿ ಇರಲಿಲ್ಲ. ಈಗ ನೆನ್ನೆ ಮಟ್ಕ ಆರೋಪಿ ಅಂತ ಹೇಳ್ತಾ ಇದ್ದಾರೆ. ಅದೇನಿದೆ ಕುಲಕೃಷ್ಣ ನೋಡೋಣ ಏನಾಗಿದೆ. ಮಟ್ಕ ಇಸ್ಬಿಟ್ಟಿಗೆ ನಮ್ಮ ಸರ್ಕಾರದಲ್ಲಿ ಅವಕಾಶ ಇಲ್ಲ. ಆ ಥರದ್ದು ಯಾವ್ದಾದ್ರು ಚಟುವಟಿಕೆ ನಡೆಸಿದರೆ ಅದಕ್ಕೆ ಸೂಕ್ತ ಕಾನೂನು ಕ್ರಮ ತಂದು ಬಂದು ಮಾಡಿ. ನಿನ್ನೆ ಪೊಲೀಸ್ ಮೇಲೆ ಅಲ್ಲೇ ಮಾಡಿದ್ದಾರೆ. ಪೊಲೀಸ್ ಠಾಣೆ ಮೇಲೆ ಕರ್ಕೊಂಬಂದಿದ್ದಾರೆ ಅಂತ ದೂರಾಟ ಮಾಡಿದ್ದಾರೆ. ಅದು ಸಾವಾಗಿದೆ, ಸಾವು ನೋವು ಆದಂಥ ಸಂದರ್ಭದಲ್ಲಿ ಸಹಜ ಪ್ರಕ್ರಿಯೆಗಳು ನಡೆದಿದೆ ಅಷ್ಟೇ. ಅಂತ ದಿನ ಪೊಲೀಸರ ಮೇಲೆ ಅಲ್ಲೇ ಆಗಿದೆ. ಪೊಲೀಸರ ಮೇಲೆ ಆಗಿದೆ. ಸಾಮಾನ್ಯ ಕಲ್ತೂರಾಟ ಆದಾಗ ಕೆಲವರಿಗೆ ಎಟ್ಬಿಟ್ಟಿದೆ ಅಂತ ಏನು ಮಾಹಿತಿ ಕೊಡ್ತಾರೆ. ಈಗ ಕುಟುಂಬಕ್ಕೆ ಏನಾರು ಪರಿಹಾರ ಏನೋ ಘೋಷಣೆ ಮಾಡ್ತೀರಿ ಸರ್? ಹೆಂಗೆ ಸರ್? ಯಾವುದೇ ರೀತಿ ಇದಲ್ಲ, ನೋಡೋಣ ಅದೇನು ರಿಪೋರ್ಟ್ ಬಂದಮೇಲೆ ಅದಕ್ಕೆ ಉತ್ತರ. ಥ್ಯಾಂಕ್ ಯು ಸರ್. ಓಸಿ ಬರೀತಿದ್ದರನ್ನ ಆರೋಪಿ ಕರ್ಕೊಂಡು ಬರ್ತಾ ಇದೆ. ಬರೋಂಥ ಸಂದರ್ಭದಲ್ಲಿ ಲೋ ಬಿ ಪಿ ಆಗಿ ಎಕ್ಸ್ಪೈರ್ ಆಗಿದೆ ಅನ್ನೋ ಮಾಹಿತಿಯಿಂದ ಬರ್ತಾ ಇದೆ. ಈ ಪೋಸ್ಟ್ ಮಾರ್ಟಮ್ ಆದಮೇಲೆ ಯಾವ ಉದ್ದೇಶದಲ್ಲಿ ಏನಾಗಿದೆ ಅಂತ ಗೊತ್ತಾಗ್ತದೆ. ಗೊತ್ತಾದ ನಂತರ ಲಾಕಪ್ ಅಂತ ಲೋ ಬಿ ಪಿ ಅಂತ ಹೇಳಿದ್ರೆ ಜನಗಳು ಲಾಕಪ್ ಎತ್ತು ಹೊಡೆದೇ ಇರ್ತಾರೆ. ಅದು ನೋಡೋಣ, ಪೊಲೀಸರು ಇದು ಏನಪ್ಪ ಇದು ಬಂದಮೇಲೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಲ್ಲಿ ಗೊತ್ತಾಗ್ತದೆ. ಗೊತ್ತಾದ್ಮೇಲೆ ನೀವು ಮಾತಾಡ್ತೀವಿ. ಅಲ್ಲ, ಇತ್ತೀಚಲಾಗೆ ಜಾಸ್ತಿ ಆಗಿದೆ ಸರ್ ಮಟ್ಕ ಇಸ್ಪಾಟು ಇವೆಲ್ಲ. ಈಗ ನಿಮ್ಮ ಇದರಲ್ಲೂ ಆಗಿದೆ, ಹೊನ್ನಾಳಿಲೂ ಇದೆ. ಯಾರು ಸರಿಯಾಗಿ ಕ್ರಮ ತಗೊಳ್ದಿಲ್ಲ ಅಂತ ಹೇಳ್ತೀರಿ ಸರ್? ನನಗೆ ಮಾಹಿತಿ ಬಂದಿರೋ ಪ್ರಕಾರ ಮಟ್ಕ ಅನ್ನೋದು ನನಗೆ ಅಂತ 1 ವರ್ಷಕ್ಕೆ ಇದೆ ಮೊದಲನೇ ಬಾರಿ ಕೇಳಿರೋದು. ನಮ್ಮಲ್ಲಿ ಯಾವುದು ಮಟ್ಕ ಯಾವುದು ನಡೀತಾ ಇಲ್ಲ, ಮೊದಲನೇ ಬಾರಿ ಕೇಳಿದ್ದೀನಿ. ನೋಡ್ತೀನಿ ಅದೇನಂತೇಳಿ ಏಕೆಂದರೆ ಪೊಲೀಸ್ನವರು ಸಹ ಈ ಹಿಂದೆ 5-6 ದಿನ ಹಿಂದೆ 5-6 ಪ್ರಕರಣಗಳು ಇನ್ನೂ ದಾಖಲು ಮಾಡಿದ್ದಾರೆ ಸರ್. ದಿನದಿಂದ ಜಾಸ್ತಿ ಆಗ್ತಿದೆ, ಕಡಿಮೆ ಆಗ್ತಿಲ್ಲ ಸರ್. ಯಾಕೆಂದರೆ ನೀವು ಸರ್ಕಾರದ ಒಂದು ಪ್ರತಿನಿಧಿಯಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನಾನು ಹೇಳಿದ್ನಲ್ಲ, ನನಗೆ ಮಾಹಿತಿ ಇರಲಿಲ್ಲ. ಈಗ ನೆನ್ನೆ ಮಟ್ಕ ಆರೋಪಿ ಅಂತ ಹೇಳ್ತಾ ಇದ್ದಾರೆ. ಅದೇನಿದೆ ಕುಲಕೃಷ್ಣ ನೋಡೋಣ ಏನಾಗಿದೆ. ಮಟ್ಕ ಇಸ್ಬಿಟ್ಟಿಗೆ ನಮ್ಮ ಸರ್ಕಾರದಲ್ಲಿ ಅವಕಾಶ ಇಲ್ಲ. ಆ ಥರದ್ದು ಯಾವ್ದಾದ್ರು ಚಟುವಟಿಕೆ ನಡೆಸಿದರೆ ಅದಕ್ಕೆ ಸೂಕ್ತ ಕಾನೂನು ಕ್ರಮ ತಂದು ಬಂದು ಮಾಡಿ. ನಿನ್ನೆ ಪೊಲೀಸ್ ಮೇಲೆ ಅಲ್ಲೇ ಮಾಡಿದ್ದಾರೆ. ಪೊಲೀಸ್ ಠಾಣೆ ಮೇಲೆ ಕರ್ಕೊಂಬಂದಿದ್ದಾರೆ ಅಂತ ದೂರಾಟ ಮಾಡಿದ್ದಾರೆ. ಅದು ಸಾವಾಗಿದೆ, ಸಾವು ನೋವು ಆದಂಥ ಸಂದರ್ಭದಲ್ಲಿ ಸಹಜ ಪ್ರಕ್ರಿಯೆಗಳು ನಡೆದಿದೆ ಅಷ್ಟೇ. ಅಂತ ದಿನ ಪೊಲೀಸರ ಮೇಲೆ ಅಲ್ಲೇ ಆಗಿದೆ. ಪೊಲೀಸರ ಮೇಲೆ ಆಗಿದೆ. ಸಾಮಾನ್ಯ ಕಲ್ತೂರಾಟ ಆದಾಗ ಕೆಲವರಿಗೆ ಎಟ್ಬಿಟ್ಟಿದೆ ಅಂತ ಏನು ಮಾಹಿತಿ ಕೊಡ್ತಾರೆ. ಈಗ ಕುಟುಂಬಕ್ಕೆ ಏನಾರು ಪರಿಹಾರ ಏನೋ ಘೋಷಣೆ ಮಾಡ್ತೀರಿ ಸರ್? ಹೆಂಗೆ ಸರ್? ಯಾವುದೇ ರೀತಿ ಇದಲ್ಲ, ನೋಡೋಣ ಅದೇನು ರಿಪೋರ್ಟ್ ಬಂದಮೇಲೆ ಅದಕ್ಕೆ ಉತ್ತರ. ಥ್ಯಾಂಕ್ ಯು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.